ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸಿಂಹರಾಶಿಯವರಿಗೆ ಈ ಕುಜಪಥ ಬದಲಾವಣೆಯಿಂದ ಉಂಟಾಗಬಹುದಾದ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನೋಡುವ ಕಾಲ. ಆಷಾಢ ಬಹುಳ ಚೌತಿ ದಿನಾಂಕ 2/8/2026 ಸೋಮವಾರ ರಾತ್ರಿ 10:54 ಸರಿಯಾಗಿ ವೃಷಭ ರಾಶಿಯಲ್ಲಿದ್ದ ಅಂಗಾರಕ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸಿಂಹರಾಶಿಯವರಿಗೆ ಲಾಭಸ್ಥಾನಕ್ಕೆ ಕುಜನ ಆಗಮನ. ಈ ಕಾಲಕ್ಕೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮೀನ ಲಗ್ನದಲ್ಲಿ ಚಂದ್ರ ಹಾಗೂ ವಕ್ರಗತನಾದ ಶನಿ ಮತ್ತು ಮಾಂದಿ ಈ 3 ಗ್ರಹರ ಯೋಗ. ಮಿಥುನ ರಾಶಿಯಲ್ಲಿ ಕುಜ ಬುಧ ಸಮಾಗಮ. ಕರ್ಕಾಟಕ ರಾಶಿಯಲ್ಲಿ ರವಿ ಹಾಗೂ ಉಚ್ಚನಾದಂತಹ ಗುರು. ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ ಹಾಗೂ ಕುಂಭರಾಶಿಯಲ್ಲಿ ರಾಹು. ಈ ರೀತಿ ಗ್ರಹಸ್ಥಿತಿ ಇದೆ. ಅಂಗಾರಕ ತಾನು ರಾಶ್ಯಧಿಪತಿಯಾದ ಬುಧನೊಂದಿಗೆ ಸೇರಿದ್ದಾನೆ. ಬುಧ ಕುಜ ಯತಿಯೋಗ. ಹಾಗೆ ಅಲ್ಲಿದ್ದುಕೊಂಡು ಅಂಗಾರಕ ಚತುರ್ಥ ದೃಷ್ಟಿಯಿಂದ ಶುಕ್ರನನ್ನು ನೋಡ್ತಾ ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಇರುವ ಶುಕ್ರ. ಈ ಕಾರಣದಿಂದ ಭೃಗು ಅಂಗಾರಕ ಯೋಗ ಎನ್ನುವಂಥದ್ದು ಸಿದ್ಧಿಯಾಗಿದೆ. ಹಾಗೂ ಕೇಂದ್ರ ಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ ಚಂದ್ರ ಮತ್ತು ಶನಿ ಇವರ ಸಮಾಗಮ. ಇದರಿಂದ ಶನಿ ಶಶಿ ಯೋಗ. ಶನಿ ಮತ್ತು ಶುಕ್ರ ಪರಸ್ಪರ ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ. ಶನಿ ಶುಕ್ರ ಪರಸ್ಪರ ದೃಷ್ಟಿಯೋಗ. ಶನಿ ಮಂಗಳ ಪರಸ್ಪರ ಕೇಂದ್ರದಲ್ಲಿ, ಶನಿಯ ಕೇಂದ್ರದಲ್ಲಿ ಅಂಗಾರಕನು, ಅಂಗಾರಕನ ಕೇಂದ್ರದಲ್ಲಿ ಶನಿಯು. ಹೀಗಿರುವುದರಿಂದ ಶನಿ ಮಂಗಳ ಕೇಂದ್ರ ಯೋಗ. ಈ ಎಲ್ಲ ಯೋಗಗಳ ಕಾರಣದಿಂದಲೂ ಅಂಗಾರಕ ಲಾಭಸ್ಥಾನಕ್ಕೆ ಬರುವ ಕಾರಣದಿಂದಲೂ ಸಿಂಹರಾಶಿಯವರಿಗೆ ಯಾವೆಲ್ಲ ಶುಭ ಮತ್ತು ಅಶುಭ ಯೋಗಗಳಿದ್ದಾವೆ, ಪರಿಹಾರ ಏನು ಇದನ್ನು ನೋಡುವುದಾದರೆ, ಲಾಭದ ಅಂಗಾರಕ ದ್ರವ್ಯಾರೋಗ್ಯ ಕ್ಷೇತ್ರ ವೃದ್ಧಿಶ್ಚ ಲಾಭೇ. ಉತ್ತಮವಾದಂತಹ ದ್ರವ್ಯ ಪ್ರಾಪ್ತಿ, ಹಾಗೆ ಒಳ್ಳೆಯ ಆರೋಗ್ಯ ಮತ್ತು ಕ್ಷೇತ್ರ ವೃದ್ಧಿ, ಮನೆ, ಜಮೀನು, ಕೃಷಿ ಕ್ಷೇತ್ರ, ಹಾಗೆ ಯಾವುದಾದರೂ ಭೂಮಿಯನ್ನು ಖರೀದಿ ಮಾಡುವುದಿದ್ದರೆ ಅದರಲ್ಲೆಲ್ಲ ವೃದ್ಧಿ ಇದೆ, ಲಾಭವಿದೆ. ಜನಪದ ಸ್ವಾಮ್ಯಾಧಿಕಂ ಲಾಭಗೆ. ಒಳ್ಳೆಯ ಅಧಿಕಾರ ಪ್ರಾಪ್ತಿಯಾಗುವ ಯೋಗ ಕೂಡ ಇದೆ. ಸಿಂಹರಾಶಿಯವರು ಈ ಅವಧಿಯನ್ನು ಬಳಸಿಕೊಳ್ಳಬಹುದಾಗತ್ತೆ. ಅಧಿಕಾರ ಪ್ರಾಪ್ತಿಗೆ ಒಂದು ಸಕಾಲ. ಇನ್ನು ಲಾಭದಲ್ಲಿಯೇ ಬುಧನಿದ್ದಾನೆ. ಅರ್ಥಲಾಭ, ಆರೋಗ್ಯ ಮತ್ತು ಮಿತ್ರಾಗಮ ಎನ್ನುವಂತಹ ಶುಭ ಯೋಗವನ್ನು ಕೊಡ್ತಾನೆ. ದ್ವಿತೀಯದ ಶುಕ್ರ ಕೀರ್ತಿ ಲಾಭ ಮತ್ತು ದೇಹ ಸೌಖ್ಯವನ್ನು ಒದಗಿಸ್ತಾನೆ. ಜನ್ಮದ ಕೇತು ದೇಹಕ್ಷಯವನ್ನು, ಸಪ್ತಮದ ರಾಹು ಪೀಡೆಯನ್ನು, ಅಷ್ಟಮದ ಚಂದ್ರ ಮತ್ತು ಶನಿ ಮಾಂದಿ ಈ 3 ಗ್ರಹರು ಅಜೀರ್ಣ ಬಾಧೆ, ಜಾನುಬಾಧೆ ಅಂದರೆ ಮೊಣಕಾಲು ಮತ್ತು ಕಾಲುಗಂಟು, ಅದರ ಕೆಳಭಾಗ ಇವುಗಳ ಬಾಧೆಯನ್ನು, ನಾನಾ ಕಾರ್ಯಹಾನಿಯನ್ನು ಹಾಗೂ ವಿಷಬಾಧೆಯನ್ನು ಕೊಡ್ತಾರೆ. ವಿಷಬಾಧೆ ಅಂದರೆ ಸೇವಿಸುವ ಆಹಾರದಲ್ಲಿಯೇ ಅಥವಾ ಕುಡಿಯುವ ನೀರಿನಲ್ಲಿಯೇ ವಿಷ ಸೇರುವ ಸಾಧ್ಯತೆಗಳು ಹೆಚ್ಚಾಗಿದೆ. ವ್ಯಯದ ರವಿಯ ಕಾರಣದಿಂದ ಮತ್ತು ಗುರುವಿನ ಕಾರಣದಿಂದ ಸ್ಥಾನನಾಶ, ಮಹಾರೋಗ, ವೃಥಾ ಸಂಚರಣ ಎನ್ನುವಂತಹ ಯೋಗ ಫಲಗಳು. ಸಿಂಹರಾಶಿಯವರಿಗೆ ಇರಬಹುದಾದ ಎಲ್ಲ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ನಿಮ್ಮ ಮನೆದೇವರ ಆರಾಧನೆಯನ್ನು ನೀವು ಮಾಡಿಕೊಳ್ಳಬೇಕು. ಕುಲದೇವತಾ ಸಂದರ್ಶನ ಅತ್ಯಂತ ಶ್ರೇಷ್ಠವಾದ ಪರಿಹಾರ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಆರಾಧನೆ. ಇದರಿಂದ ನಿಮಗಿರುವ ಎಲ್ಲ ಅನಿಷ್ಟ ಫಲಗಳು ನಿವಾರಣೆಯಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಲಾಭಕ್ಕೆ ಬರುವ ಅಂಗಾರಕ ಸಿಂಹರಾಶಿಯವರಿಗೆ ಅತಿಶಯ ಶುಭ ಫಲವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.